ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರನ್ನು ಹೈಕಮಾಂಡ್ ಇವತ್ತು ನೇಮಕ ಮಾಡಿದೆ. ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಹಿಂದುಳಿದ ವರ್ಗದ ನಾಯಕರಿಗೆ ನೀಡಿದೆ. ಮೊದಲ ಹಂತದಲ್ಲಿ ಮುಖ್ಯಮಂತ್ರಿ ಸಹಿತ 14 ಸಚಿವ ಸ್ಥಾನ ಭರ್ತಿಯಾಗಿದೆ. ಇನ್ನುಳಿದ 20 ಸಚಿವ ಸ್ಥಾನಗಳನ್ನು ರಾಜ್ಯಸಭೆ ಹಾಗೂ ಮೇಲ್ಮನೆ ಚುನಾವಣೆ ಬಳಿಕ ಭರ್ತಿ ಮಾಡ್ತಾರೆ. ಸಿಕ್ಕಿದ್ದವ್ರು ಏನಂದಿದ್ದಾರೆ ನೋಡಿ. ಸಚಿವ ಸ್ಥಾನ ಎರಡನೇ ಹಂತದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕಾರಣ ಏನಿಲ್ಲ, ಯಾರಿಗೆ ಕೊಟ್ಟರು ಕೂಡ ಒಂದೇ. ಅದು ನಾವು ಅದರಲ್ಲಿ ಏನು ಭಿನ್ನಾಭಿಪ್ರಾಯ ಮಾಡೋದಾಗಿರ್ಲಿ, ಮನಸ್ಸು ಬೇಜಾರಾಗ್ತಕ್ಕಂಥದ್ದು ಏನಿಲ್ಲ. ಸಿಗ್ತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಸಿಗ್ಲಿದ್ರು ಕೂಡ ಅಷ್ಟೇ ಖುಷಿನಾಗಿರ್ತೇನೆ. ಈ ಬೆಂಬಲಿಗರು ಅಭಿಮಾನಿಗಳು ಸಂಭ್ರಮಾಚರಣೆ, ಪಟಾಕಿ ಹೊಡೆಯೋದು ಮಾಡೋದು, ಕನಕಪುರದ ಚನ್ನಬಸಪ್ಪ ಸರ್ಕಲಲ್ಲಿ ಬ್ಯಾನರು ಫ್ಲೆಕ್ಸು ಎಲ್ಲ ಮಾಡಿದ್ರು. LED ಪರದೆಯಲ್ಲಿ ನೋಡಿದ್ರಂತೆ. ಸಾತ್ನೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನಸಂತರ್ಪಣೆ ಮಾಡಿದ್ರು. ಅವರ ದೇವರುಗಳ ದೇವಾಲಯಗಳಲ್ಲೆಲ್ಲ ಫಂಕ್ಷನ್ಗಳು. ಕೆಲವು ಕಡೆ ಕಾಂಗ್ರೆಸ್ನವರು ಚಿಕನ್ ಬಿರಿಯಾನಿ ಮಾಡಿಸಿದ್ದಾರೆ, ಕೆಲವರು ಲಾಡು ವಿತರಿಸಿದ್ದಾರೆ, ಲೈಕ್ ನೆಲಮಂಗಲದ ಶಾಸಕ ಶ್ರೀನಿವಾಸ್ ಅವರು. ಅದೇ ರೀತಿ ರಾಜ್ಯವ್ಯಾಪಿ ಒಂದಿಷ್ಟು ಕಾರ್ಯಕ್ರಮಗಳು, ಒಂದಿಷ್ಟು ಸಂಭ್ರಮಗಳು ಬಹು ಸಹಜವಾಗಿ, ಅದರಲ್ಲೇನು ಇದಿಲ್ಲ, ನಡೆದಿದೆ. ಇನ್ನು ಮೇಲ್ಮನೆ 4 ಸ್ಥಾನಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಹರಿಪ್ರಸಾದ್ ಹಾಗೂ ಕಮಕನ್ನೂರ್ಗೆ ಮರು ಟಿಕೆಟ್ ಘೋಷಣೆ ಆಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತರಾದ ಮಳವಳ್ಳಿ ಶಿವಣ್ಣ ಮತ್ತು ಹೈಕಮಾಂಡ್ ಶಿಫಾರಸ್ಸನ್ನು ಒಳಗೊಂಡಂತೆ PV ಮೋಹನ್ ಇವರಿಗೆ ಕೂಡ ಟಿಕೆಟ್ ಪ್ರಕಟ ಮಾಡಲಾಗಿದೆ. ಇನ್ನು ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಿದ್ದ ಸಿದ್ದರಾಮಯ್ಯ ತಕ್ಷಣವೇ ಜಾರಿಗೆ ಬರುವಂತೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ಹೈಕಮಾಂಡ್ ಅವರನ್ನು ನೇಮಕ ಮಾಡಿಕೊಂಡಿದೆ. ನಿನ್ನೆ ರಾತ್ರಿ ಅದು ಆದೇಶ ಆಯಿತು. ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಭಾರಿ ಚಟುವಟಿಕೆಯಿಂದ ಇತ್ತು. ಇವತ್ತು ಎಲ್ಲರೂ ಕೂಡ ಹೋಗಿ ಧನ್ಯವಾದ ಅರ್ಪಿಸಿ. ಸೊ ಈಗ ನಮಗೆ ಡೌಟ್ ಇರೋದು ಒಂದೇ, ಏನಪ್ಪ ಅಂದರೆ ಕಾವೇರಿಲಿ CM ಉಳ್ಕತ್ತಾರ, ಮಾಜಿ CM ಬಿಟ್ಕೊಡ್ತಾರ ಅಂತ. ನಂಬರ್ 1. ನಂಬರ್ 2, ಈ PV ಮೋಹನ್ DK ಶಿವಕುಮಾರ್ಗೆ ಹಿಗ್ಗಾಮಗ್ಗ ಮಾತಾಡಿದ್ದಂತಹ ದೊಡ್ಡ ಮನುಷ್ಯರು. ಈ ದೊಡ್ಡ ಮನುಷ್ಯರು ಈಗ ವಿಧಾನ ಪರಿಷತ್ತಿಗೆ ಬರ್ತಾ ಇದ್ದಾರೆ. ಅಲ್ಲಿ ಮುಖ್ಯಮಂತ್ರಿಯನ್ನು ಎದುರಿಸಬೇಕು. ಏನ್ರಿ ಮೋಹನ್ ಸಾಹೇಬ್ರೆ, ಈಗೇನು ಮಾಡ್ತೀರಿ? ಮಾತಾಡಿದ್ರಲ್ಲ, ಕೊಯಂಬತ್ತೂರ್ಗೆ ಹೋಗಿ ಬಂದರು ಅಂದ ತಕ್ಷಣ. ಹಾಂ, ಹೌದು, ಮಾತಾಡಿದ್ರಲ್ಲ. ಈಗ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಬಂದ್ರಲ್ಲ, ಮಾತಾಡ್ತೀರಾ? ಮಾತಾಡ್ರಿ. ಯಾರೋ ಒಬ್ರು ಕೆಟ್ಟಾಗಿ ಮಾತಾಡಿದ್ರಲ್ಲ, ಯಾರೋ ಒಬ್ಬರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರಲ್ಲ, ಮಾತಾಡ್ತೀರಾ? ಎಸ್. ಓಕೆ, ದೆಹಲಿಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. 17 ಜನ ವಿದೇಶಿಗರು ಸೇರಿ 21 ಮಂದಿ ಸಜೀವ ದಹನವಾಗಿದ್ದಾರೆ. ದಕ್ಷಿಣ ದೆಹಲಿಯ ಮಾಳವಿಯ ನಗರದ ಪ್ರದೇಶದಲ್ಲಿರೋ ಲೆಮನ್ ಗ್ರೀನ್ ಎಂಬ 5 ಅಂತಸ್ತಿನ ರೆಸ್ಟೋರೆಂಟ್ನಲ್ಲಿ ಇವತ್ತು ಬೆಳಗ್ಗೆ 8:50 ಸುಮಾರಿಗೆ ಅವಾಂತರ ಆಯಿತು. ಸಾವನ್ನಪ್ಪದವರಲ್ಲಿ ನೈಜೀರಿಯಾ, ಲೈಬೀರಿಯಾ, ಮೊಜಾಂಬಿಕ್ ಹಾಗೂ ಬಾಂಗ್ಲಾದೇಶದವರೆಲ್ಲ ಇದ್ದಾರೆ. ಏನೋ ಸ್ವಲ್ಪ ಚೀಪ್ ಇರಬೇಕು ಹೋಟ್ಲು ಹೋಗಿದ್ದಾರೆ. 6 ರೂಮ್ ಕಟ್ಟೋ ಜಾಗದಲ್ಲಿ 25 ರೂಮ್ ಕಟ್ಟಿದ್ರಂತೆ. ಅದರ ಪರಿಣಾಮ ಇದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದೇ ಒಂದು ಪಾಠ ಇದರಲ್ಲಿ ಅಡಗಿರಬಹುದು ಅಂತ ಹೇಳ್ತೀನಿ. 2500 ಫೀಟ್ವರೆಗೋ 30, 40, 40, 60ವರೆಗೋ ಏನೋ ನೀವು 3 ಮಾಡಿ ಕೊಡ್ತಾ ಇದ್ದೀರಿ. ಸ್ಟ್ರಿಕ್ಟಾಗಿ ಮಾಡಿ. ಅದರಲ್ಲಿ ಕಮರ್ಷಿಯಲ್ ಆಗಿರೋದಕ್ಕೆ ಕೊಡಬೇಡಿ. ಯಾಕಂದರೆ ಇದೇ ಥರ ಅವಘಡ ನಾಳೆ ಏನಾದ್ರು ಆದರೆ ನೀವೇ ಜವಾಬ್ದಾರಾಗ್ತೀರಿ. ಆಮೇಲೆ ಸ್ಟ್ರಿಕ್ಟಾಗಿ ಮಾಡಿ. ಯಾಕಂದರೆ ನೀವು 3 ಕೊಟ್ಟ ತಕ್ಷಣ 6 ಕಟ್ತಾರೆ. ಈ ದೇಶದಲ್ಲಿ 6 ಕೊಟ್ಟರೆ 9 ಕಟ್ತಾರೆ. ನೀವು 9 ಕೊಟ್ಟರೆ 12 ಕಟ್ತಾರೆ. ಬೇಕಾರೆ 30, 40ನಲ್ಲೇ ನೆನ್ನೆ ಹಂಗೆ ಜುಯ್ ಅಂತ ಕುತುಬ್ಬಿನ ಟೈಪ್ ಕಟ್ಬಿಡ್ತಾರೆ. ಬೇಕಾರೆ ಹಿಂಗೆ ವಾಲ್ಕೊಂಡಿರುತ್ತೆ ಪಕ್ಕದ ಮನೆ ಮೇಲೆ. ಅದು ಪಕ್ಕದ ಮನೆಯವ್ರ ಜೀವ ಕೈಲಿ ಹಿಡ್ಕೊಂಡಿರ್ಬೇಕು, ಯಾವತ್ತು ಬೀಳುತ್ತೋ ನಮ್ಮ ಮನೆ ಮೇಲೆ ಅಂತ. ಹಾಗಾಗಿ ಸ್ಟ್ರಿಕ್ಟಾಗಿ ಮಾಡಿ, ಅವಕಾಶ ಕೊಡಬೇಡಿ ಇಂಥದ್ದಕ್ಕೆ, ದಿಲ್ಲಿ ತರೋದಕ್ಕೆ. ಎರಡನೇದು ಆಡಿಟ್ ಮಾಡ್ತೀವಿ ಅಂತ ಬುರುಡೆ ಬಿಡ್ತಾರೆ ನೋಡಿ. ಯಾವ ಆಡಿಟ್ಟು? ಸಾಧ್ಯ ಆದರೆ ಬೆಂಗಳೂರಲ್ಲೂ ಒಂದು ಆಡಿಟ್ ಮಾಡಬೇಕು ನಾವು. ಈ ಪಾಠ ವಾರ್ಡ್ ವೈಸ್ ಆಡಿಟಿಂಗ್ ನಡೀಬೇಕಿದು. ಯಾವನು ವೈಲೇಟ್ ಮಾಡಿದ್ದಾನೆ ಈ ಥರ 6 ರೂಮ್ ತೊಗೊಂಡು 25 ರೂಮ್ಗೆ ಮುಖಾಮುಖಿ ನೋಡಿದ್ರೆ ಹೊಡೆದ ಬಿಸಾಕ್ಬಿಡ್ಬೇಕು. ಅದನ್ನು ಪಶ್ಚಿಮ ಬಂಗಾಳದಲ್ಲಿ TMC ಒಡೆಯೋ ಸಾಧ್ಯತೆ ಇದ್ದಂಗಿದೆ. 60 ಶಾಸಕರು ತಾವೇ ತಮ್ಮ ಪ್ರತಿಪಕ್ಷದ ನಾಯಕನನ್ನು ಆಯ್ಕೆ ಮಾಡಿಕೊಂಡು ಸ್ಪೀಕರ್ಗೆ ಹೋಗಿ ಪತ್ರ ಕೊಟ್ಟಿದ್ದಾರೆ. ಮೇಡಮ್ ಆಯ್ಕೆ ಮಾಡಿರೋರು ಅಲ್ಲ, ನಾವೇ ಆಯ್ಕೆ ಮಾಡ್ಕೊತಾ ಇದ್ದೀವಿ, ತಗೊಳ್ರಿ ರಿತಬ್ರತ ಮುಖರ್ಜಿ ಅಂತ ಅವ್ರು ನಾವೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮೇಡಮ್ ಏನಿದ್ರು ನಮ್ಗೆ ಅಡ್ವೈಸರ್ ಆಗಿರಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಪಕ್ಷ ಒಡೆಯುವ ಸರ್ವ ಸಾಧ್ಯತೆ ಇದೆ. MPಗಳದ್ದು ಅದೇ ಕತೆ ಇದ್ದಂಗಿದೆ. ನಿಲ್ಲಿಕ್ಕಿಲ್ಲ ಪಕ್ಷ. ಅಧಿಕಾರವೆಂಬ ಅಂಟಿನೊಂದಿಗೆ ಪಕ್ಷಗಳನ್ನು ಸ್ಥಾಪನೆ ಮಾಡಿದಾಗ ಹೀಗೆ ಆಗೋದು. ಸಿದ್ಧಾಂತವೆಂಬ ಇದರೊಂದಿಗೆ ಸರ್ಕಾರ ಪಕ್ಷಗಳನ್ನು ಸಂಘಟನೆಗಳನ್ನು ಕಟ್ಟಿದ್ರೆ ಉಳ್ಕೊಳ್ಳುತ್ತವೆ. ಅಂದರೆ ಇಲ್ಲಿ ಅಧಿಕಾರ ಅನ್ನೋದಕ್ಕೆ ಡೌಟೇ ಇಲ್ಲ, ಡೌಟೇ ಇಲ್ಲ. ಅದಕ್ಕೆ ಉಳಿಯಲ್ಲ ಇಂಥ ಪಕ್ಷಗಳಲ್ಲಿ, ನಿಮ್ಗೆ ಅದಕ್ಕೆ ಉಳಿಯಲ್ಲ. ಎಸ್.
ಕರ್ನಾಟಕ ಹೈಕೋರ್ಟ್ಗೆ 6 ವಕೀಲರನ್ನು ನ್ಯಾಯಾಧೀಶರನ್ನಾಗಿ ನೇಮಕ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅನುಮೋದನೆ ಕೊಟ್ಟಿದೆ. ಕೊಲಿಜಿಯಂ ಬಿಡುಗಡೆ ಮಾಡಿದಂತಹ ಹೇಳಿಕೆಯಲ್ಲಿ ಈ ಮಾಹಿತಿಯನ್ನು ನೀಡಲಾಗಿದೆ. ಜೂನ್ 2ನೇ ತಾರೀಕು ನಡೆದ ಸಭೆಯಲ್ಲಿ ಕರ್ನಾಟಕ ಹೈಕೋರ್ಟ್ನ ಪೀಠಕ್ಕೆ ರಾಘವೇಂದ್ರ ಸೀತಾರಾಮ್, ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ರಾಘವೇಂದ್ರ ಸೀತಾರಾಮ್, ಶ್ರೀವತ್ಸ ಒಂದು, ಹೇಮಾ 2, ಸುಬ್ರಹ್ಮಣ್ಯ ರಂಗರಾವ್ 3, ತಡಗವಾಡಿ ಪ್ರಕಾಶ್ ವಿವೇಕಾನಂದ 4, ಬಕ್ಕೇಶ್ವರ ಪ್ರಮೋದ್ 5, ಹೊಂಬೇಗೌಡ, ಶಾಂತಿಭೂಷಣ್. ಇವು 6 ಜನ ಸ್ಥಳೀಯರಾಗಿ ಒಳಕ್ಕೆ ಬರ್ತಾರೆ, ನಮ್ಮ ರಾಜ್ಯ ಹೈಕೋರ್ಟಿನ ಪೀಠವನ್ನು ಅಲಂಕರಿಸ್ತಾರೆ. ಎಸ್, ಅರ್ಥ ಆಯ್ತಲ್ಲ? ಸೊ ಇದರೊಂದಿಗೆ ಟೆಕ್ನಿಕಲ್ ಆಗಿ ಈಗ ನಮ್ಮದು ಸುದ್ದಿ ಮುಗಿದಿದೆ, ಆದರೆ ಬೆಳಗ್ಗೆಯಿಂದ ದುಡಿದವರಿಗೆ ಕೂಲಿ ಕೊಡಬೇಕಲ್ಲ. ಕೊಡಬೇಕು ಸರ್, ಕೊಡಬೇಕು ತಾನೆ, ಖಂಡಿತ ಕೊಡಬೇಕು. ಸರ್, ನನಗೆ ಇದೆಲ್ಲ ಇವತ್ತು ನೋಡಿದ ಅಂದರೆ ಒಟ್ಟು ಇಷ್ಟು ದಿನದ ಎಲ್ಲ ಬೆಳವಣಿಗೆಗಳು ನೋಡ್ತಾ ಹೋದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಹಂತದಲ್ಲಿ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ತಾ ಹೋಗಬೇಕಾದಂಥ ಒಂದು ಇಕ್ಕಟ್ಟಿಗೆ ಸಿಲುಕುವಂಥ ರೀತಿಯಲ್ಲಿ ಕಾಣಿಸ್ತಿದೆ. ನಾವು ರೈಟ್, ಕರೆಕ್ಟ್. ಆ ಡಿ ಕೆ ಶಿವಕುಮಾರ್ ಅಲ್ಲ ಇದು, ನಾನು ಹೀಗೆ ಅಥವಾ ಹೀಗೆ ನಾನು ಬದಲಾ ಮಾಡ್ಕೊಂಡಿದ್ದೀನಿ, ಈ ರೀತಿ ಸಾಗ್ತಾ ಹೋದಾಗ ಅವರೆಲ್ಲ ಒಂದು ಅವರ ಗೋಲ್ನ ರೀಚ್ ಆಗುವಂಥದ್ದು ಅಥವಾ ಅಂದ್ಕೊಂಡ ರೀತಿ ಎಲ್ಲರೂ ಒಟ್ಟು ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಡಿಕೆಗೆ ಯಾವ ಗೋಲು ಇಲ್ಲ. ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆಲ್ಲಿಸ್ಕೋಬೇಕು. ಅದೇ ಸರ್, ಯಾಕಂದರೆ ಯಾವ ಗೋಲು ಇಲ್ಲ. ಬರ್ತಾ ಇರೋ ಹೊಸ ಅಧ್ಯಕ್ಷರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಪನ್ಮೂಲಗಳನ್ನು ತಂದು ಅಥವಾ ಜಾತಿಗಳನ್ನು ಮೆಚ್ಚಿಸಿ ಪಕ್ಷವನ್ನು ಕಟ್ಟಕ್ಕಾಗತ್ತೆ ಅಂತ ನಾನು ಇನ್ನೂ ಅಂದ್ಕೊಂಡಿಲ್ಲ. ಮಾಡ್ಬೋದೇನೋ ಅವರು, ನಂಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ನಾವು ನೋಡಬೇಕೀಗ ಫಸ್ಟ್ ಆಫ್ ಆಲ್. ಆದರೆ ದಿ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಆನ್ ಡಿ ಕೆ. ನಿರೀಕ್ಷೆ ಎಲ್ಲರದ್ದು ಆತನ ಮೇಲಿರುತ್ತೆ, ಇನ್ಯಾರ ಮೇಲೋ ಇರಲ್ಲ. ಹಾಗಾಗಿ ಈಗ ತಪ್ಪಿಸ್ಕೊಳ್ಳೋರು ಜಾಸ್ತಿ ಇದ್ದಾರೆ, ಡಿ ಕೆ ತಪ್ಪಿಸ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ. ಟರ್ಮ್ ಶಾರ್ಟ್ ಇದೆ ಸರ್. 2 ವರ್ಷದಲ್ಲಿ ಅಡ್ಮಿನಿಸ್ಟ್ರೇಷನ್ನ ಮ್ಯಾನೇಜ್ ಮಾಡಿಕೊಂಡು ಇಮೇಜ್ ಉಳಿಸ್ಕೊಳ್ಳೋದು ಅಥವಾ ಆ್ಯಂಟಿ ಇನ್ಕಮೆನ್ಸಿ ಬರದೇ ಇರೋ ರೀತಿಯಲ್ಲಿ ಉಳಿಸ್ಕೊಂಡು ಹೋಗೋದು, ಹೀಗೆ ಪ್ರತಿ ಹಂತದಲ್ಲೂ ಅದನ್ನು ಫೇಸ್ ಮಾಡ್ತಾರೆ. ಆ ಚಾಲೆಂಜ್ ಹೊಸ ಹೊಸ ಡೌಟೇ ಇಲ್ಲ. ಯು ಆರ್ ರೈಟ್, ಕರೆಕ್ಟ್. ಅದು ಈ ಹ್ಯಾಸ್ ಟು, ನಿನ್ನ ಆಪ್ಷನ್ ಇಲ್ಲ ಅದಕ್ಕೆ. ಹೌದು ಸರ್. ಹಾಗೆ ನೋಡಿದ್ರೆ 2 ವರ್ಷ ಸಿಕ್ಕಿದೆ ಇವರು ಪುಣ್ಯ. 4 ತಿಂಗಳು 5 ತಿಂಗಳು ಸಿಕ್ಕಿ ಚೀಫ್ ಮಿನಿಸ್ಟರ್ಗಳಾಗಿ ಮಕಡೆ ಮಲಕಡ್ರವರು ಇದಾರಲ್ಲ. ಸುಷ್ಮಾ ಸ್ವರಾಜ್ ಈಸ್ ಎ ಗ್ರೇಟ್ ಎಕ್ಸಾಂಪಲ್. ಇವ್ರಿಗೆ ಎಷ್ಟು ಸಿಕ್ಕಿದ್ದು? ಶೆಟ್ಟರ್ಗೆ 1 ವರ್ಷ ಚಿಲ್ಲರೆ, 11 ತಿಂಗಳು ಶೆಟ್ಟರ್ಗೆ ಸಿಕ್ಕಿದ್ದು. ಹಾಗಾಗಿ ಡಿ ಕೆ ಇಸ್ ಇನ್ ಎ ಬೆಟರ್ ಪೊಸಿಷನ್ ಆ್ಯಕ್ಚುಲಿ. 2 ವರ್ಷ ಸಿಕ್ಕಿದೆ ಅಂತ ಸರ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದು ಅಂದರೆ ಪ್ರತಿ ಸಾರಿ ಅವರ ನೆಂಟರು, ಅಣ್ಣ ತಮ್ಮಂದಿರು ಅಥವಾ ಅವ್ರ ಮಗ ಒಂಥರ ಚೀಫ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಅವರು ಸೂಪರ್ CM ಈ ಥರ ಬರುತ್ತೆ ಮಾತು. ಅಂದರೆ ಇವತ್ತು ಕೂಡ ಡಿ ಕೆ ಸುರೇಶ್ ಅವರಲ್ಲಿ ನಿಂತ್ಕೊಂಡು ಮ್ಯಾನೇಜ್ ಮಾಡೋದು, ಅದೆಲ್ಲ ಬ್ಯಾಕ್ಗ್ರೌಂಡಿಂದ ಕೆಲಸ ಮಾಡೋದು, ಮೊದಲೆಲ್ಲ ಎಲೆಕ್ಷನ್ಗೆ ಮಾಡ್ತಾಯಿದ್ರು, ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ. ಬಟ್ ಆ ಒಂದು ಇದರಿಂದ ಡಿ ಕೆ ಶಿವಕುಮಾರ್ ಬಿಡಿಸ್ಕೊಳಕ್ಕೆ ಸಾಧ್ಯ ಇದೆಯಾ ಅನ್ನೋದು ಆತಂಕ. ಅವ್ರು ಬಿಡಿಸ್ಕೊಳಕ್ಕೆ ಹೋಗ್ತಾರೆ ಅಂತ ನೀವು ನಿರೀಕ್ಷೆ ಮಾಡೋದೇ ಫಸ್ಟ್ ತಪ್ಪು. ಡಿ ಕೆಗೆ ಒಂದಿದೆ, ವಿಪರೀತವಾದ ನಂಬಿಕಸ್ಥರ ಸೇನೆ ಇಲ್ಲ. ಆ ಸೇನೆ ಡೆವಲಪ್ ಆಗ್ಬೋದು, ಈಗ ಆಗ್ತಾ ಇದೆ, ಈಗ ಶುರುವಾಗಿದೆ ಆ ಸೇನೆ ಡೆವಲಪ್ ಆಗೋದು. ಇಟ್ ಕುಡ್ ಬಿ ಇನ್ ದಿ ಫಾರಮ್ ಆಫ್ ಎ ಬಾಲಕೃಷ್ಣ, ಇಟ್ ಮೇ ಬಿ ಇನ್ ದ ಫಾರಮ್ ಆಫ್ ಎ ಶಿವಗಂಗಾ ಬಸವರಾಜ್, ಇಟ್ ಮೇ ಬಿ ಇನ್ ದಿ ಫಾರಮ್ ಆಫ್ ಎ ಕುಣಿಗಲ್ ರಂಗನಾಥ್. ಈ ಥರದ್ದೊಂದು ಗ್ಯಾಂಗ್ ಫಾರಮ್ ಆಗ್ತಾ ಇದೆ ಅದು. ಬಟ್ ಆನ್ ಎ ಪರ್ಸನಲ್ ಲೆವೆಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ಲಿ ಕೆಲವು ಸರಿ ತುಂಬ ಟೆನ್ಷನಲ್ಲಿ ಇದ್ದಾಗ ಲೆವೆಲಲ್ಲಿ ಶೇರಿಂಗ್ಗೆ ಹಿಸ್ ಗ್ರೇಟೆಸ್ಟ್ ಸಪೋರ್ಟ್ ಈವನ್ ಟುಡೇ ಈಸ್ ಹಿಸ್ ಬ್ರದರ್. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಾಗಿ ನೀವು ಅವರಿಂದ ಎಸ್ಕೇಪ್ ಆಗಬೇಕು ಅವರು ಅಂತ ನಿರೀಕ್ಷೆ ಮಾಡದೆ ಫಸ್ಟ್ ತಪ್ಪು. ಆದರೆ ಆಡಳಿತದಲ್ಲಿ ಅವರು ವಿಪರೀತವಾಗಿ ಕೈ ಆಡಿಸ್ತಿಲ್ಲ ಅನ್ನೋದನ್ನು ನಿಯಂತ್ರಣ ಮಾಡಿಕೊಳ್ಳೋದು ಅವ್ರ ಮೇಲಿದೆ. ಇಲ್ಲಾಂದ್ರೆ ಅಪವಾದವನ್ನು ಅವರೇ ಅವ್ರ ಮೇಲಿದೆ. ಹಾಗಾಗಿ ಅವರು ಅದನ್ನು ನೋಡ್ಕೋಬೇಕು ಹೇಗೆ ಅಂದರೆ ಅದರಿಂದ ಅವರಿಗೆ ಡಿ ಕೆ ಶಿಗೆ ಅನುಕೂಲನೂ ಆಗ್ಬೋದು, ಮತ್ತು ಅದರಿಂದ ಕೆಲವು ಜಾಗಗಳಲ್ಲಿ ಅನುಕೂಲ ಆಗುತ್ತೆ, ಕೆಲವು ಪಬ್ಲಿಕ್ ಪರ್ಸೆಪ್ಷನ್ಸಲ್ಲಿ ಅನುಕೂಲ ಆಗದೇ ಇರ್ಬೋದು, ಗೊತ್ತಿಲ್ಲ. ಹಾಗಾಗಿ ಅವರೇ ಅದನ್ನು ನನ್ನ ಲಿಮಿಟೇಷನ್ಸು ಮತ್ತು ನನ್ನ ಲೈನ್ ಎಲ್ಲಿದೆ, ನಾನು ಇದನ್ನು ದಾಟಬಾರ್ದು ಅನ್ನೋದು ಅವ್ರಿಗೆ ಬಿಟ್ಟಿದ್ದಿತ್ತು. ಯಾಕಂದರೆ ಸಂಘಟನಾ ಪಕ್ಷದ ವಿಚಾರಕ್ಕೆ ಬಂದಾಗ ಹೆಚ್ಚು ಸಪೋರ್ಟಿವ್ ಆಗಿ ಅವ್ರನ್ನ ತಗೊಂಡು ಬಂದರು ಸರ್. ಅದೇ ಅಡ್ಮಿನಿಸ್ಟ್ರೇಷನ್ ವಿಚಾರಕ್ಕೆ ಬಂದಾಗ ಇವ್ರು ಹೇಳೋದಕ್ಕಿಂತ ಅವ್ರು ಎಲ್ಲಿ ಇರಬಾರ್ದು ಇರಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ಕೊಳ್ಳೋದು. ನಾನು ಅದನ್ನೇ ಹೇಳ್ತಿರೋದು, ಅವರಿಬ್ಬರು ತೀರ್ಮಾನ ಮಾಡಬೇಕು ಅದನ್ನು. ಹಾಗಾಗಿ ಅದು ಅವರೇ ಮಾಡ್ಕೋಬೇಕು. ಸರ್ ಇನ್ನೊಂದು ಅಂದರೆ ಸಿದ್ದರಾಮಯ್ಯನ ರೋಲ್ ಬಗ್ಗೆ ಬೇರೆ ಬೇರೆ ರೀತಿ ಮಾತಾಡ್ತಾರೆ. ಅಂದರೆ ಸುಮ್ಮನೆ ಕೂರಲ್ಲ ಸಿದ್ದರಾಮಯ್ಯ, ನೋಡ್ತಾ ಇರಿ, ಈ ಥರದ್ದೆಲ್ಲ ಇದೆ. ಅಂದರೆ ಸಿದ್ದರಾಮಯ್ಯನವ್ರಿಗೆ ನೆಕ್ಸ್ಟ್ ನಾನು ಏನೋ ದೊಡ್ಡದಾಗಿ ಆಗಬೇಕು, ಡಿ ಕೆ ಶಿವಕುಮಾರನ್ನ ಇದು ಆಗಬೇಕು ಅನ್ನೋದು ಏನಿರಲ್ಲ. ಬಟ್ ಇಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಕೈ ಹಾಕ್ತಾರ? ರಾಜಕಾರಣಿಗಳಿಗೆ ತಾವಿರೋವರೆಗೂ ತನ್ನ ಅಸ್ತಿತ್ವವನ್ನು ಪದೇ ಪದೇ ಸಾಬೀತು ಮಾಡುವ ಒಂದು ಚಟ ಇರುತ್ತೆ. ಅದೊಂದು ಚಟ. ನಾನಿರುವವರೆಗೆ ನನ್ನನ್ನು ನೀನು ಇಗ್ನೋರ್ ಮಾಡಬಾರ್ದು ಅನ್ನೋದು ಇರುತ್ತೆ ಆ ರಾಜಕಾರಣಿಗಳಿಗೆ.
ಅವಕಾಶ ಸಿಕ್ಕಿದಾಗೆಲ್ಲ ಅದು ಮಾಡ್ತಾರೆ ಅವರು. ಅವಕಾಶವೇ ಸತ್ತು ಹೋದರೆ ಸುಮ್ಮನೆ ಆಗ್ತಾರಷ್ಟೇ, ಇಲ್ದಿದ್ರೆ ಬಿಡಲ್ಲ ಅವರು. ಸಿದ್ದರಾಮಯ್ಯನವ್ರಿಗೆ ನೀವು ಹೇಳಿದ ಸರಿ, ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಾನೋ ಅಥವಾ DK ಮುಗಿಸ್ಬಿಟ್ಟು ನನ್ನ ಮಗನ್ನೇ ಮಾಡಿಬಿಡ್ತೀನಿ ಅನ್ನೋ ಒಂದು ಭ್ರಮೆನೋ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಅವರನ್ನು ಹಾಗೆ ಕೂರಲಿಕ್ಕೆ ಬಿಡದೇ ಇರೋಂಥ ಜನನೂ ಇರ್ತಾರೆ. ಹಾಂ, ಅಣ್ಣ ನೀನು ಕೂರಕ್ಕಾಗಲ್ಲ, ಹಂಗೆ ನಾವೆಲ್ಲ ಏನು ಮಾಡೋದು ಅನ್ನೋ ಥರನೂ ಇರ್ತಾರೆ. ಮೂರನೇದು, ಇದಕ್ಕೆಲ್ಲ ಸೈದ್ಧಾಂತಿಕ ಲೇಪನಗಳನ್ನು ಕೊಡೋವಂತಹ ಇನ್ನೊಂದು ಗುಂಪಿರುತ್ತೆ. ನೀವು ನಿಲ್ಲದೆ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಥೆ ಏನು ನಾಳೆ, ಆಮೇಲೆ ಅಪ್ಪರ್ ಕಾಸ್ಟ್ಗಳು ಏನಾಗುತ್ತೆ, ಇದೊಂದು ಸೈದ್ಧಾಂತಿಕ ಲೇಪನ ಕೊಡೋರು ಇರ್ತಾರೆ. ಹಾಗಾಗಿ ಎಲ್ಲವನ್ನು ಸಿದ್ದರಾಮಯ್ಯನವರು ಈ ವಯಸ್ಸಿನಲ್ಲಿ ಹೇಗೆ ಸ್ವೀಕಾರ ಮಾಡ್ಕೋತಾರೆ ಮತ್ತು ಹೇಗೆ ಅದನ್ನು ಅರಗಿಸಿಕೊಳ್ಳುತ್ತಾರೆ ಮತ್ತು ಹೇಗೆ ಅವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ತನ್ನ ಮುಂದಿನ ನಡೆಗಳನ್ನು ತೀರ್ಮಾನ ಮಾಡ್ತಾರೆ ಅನ್ನೋದು ನನಗೂ ತುಂಬ ಕುತೂಹಲ ಇದೆ ಸರ್. ಅಂದರೆ CM ಬದಲಾವಣೆ ಸಂದರ್ಭದಲ್ಲಿ ಅವ್ರು ನಡೆದುಕೊಂಡ ರೀತಿ ಇದೆಯಲ್ಲ ಸರ್, ಅಂದರೆ ಅದನ್ನೇ ಮುಂದುವರೆದ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ನಿರ್ಗಮಿಸಿದವರಿಗೆ ಸಿದ್ದರಾಮಯ್ಯನವ್ರಿಗಿರುವಷ್ಟು ಅಧಿಕಾರ ಶಕ್ತಿ ಇರಲಿಲ್ಲ ಯಾರಿಗೂ, ಎಕ್ಸೆಪ್ಟ್ ಕುಮಾರಸ್ವಾಮಿ ಅಂತವರು ರಿವರ್ಸ್ ಮತ್ತೆ ಬರೋದು ಆಕ್ಟಿವ್ ರಾಜಕಾರಣದಲ್ಲಿದ್ದವರು. ಕೃಷ್ಣ ಈಜ್ ಆಲ್ಮೋಸ್ಟ್ ವ್ಯಾನಿಶ್ಡ್ ಇಂಟು ಇದು. ಶೆಟ್ಟರ್ ಒಂಥರ ವ್ಯಾನಿಶ್ ಆಗಿಬಿಟ್ರು, ಅವ್ರಿಗೆ ಆ ಪವರ್ ಇರಲಿಲ್ಲ. ಇನ್ನು ಬಸವರಾಜ್ ನಮ್ಗೆ ಗೊತ್ತೇ ಎಲ್ಲರೂ ಬೊಮ್ಮಾಯಿ ಹೇಳಿದ್ರು. ಇನ್ನು ಯಡಿಯೂರಪ್ಪನವರು ಇದೇ ಆಗ್ಬಿಟ್ರು. ಫಸ್ಟ್ ಟೈಮ್ ಆದ್ಮೇಲೆ ಸೆಕೆಂಡ್ ಟರ್ಮ್ ಅಟ್ಲೀಸ್ಟ್ ಬಂದ್ರು, ಅವ್ರಿಗೆ ಆ ಉತ್ಸಾಹ ಇತ್ತು ಅವ್ರಿಗೆ, ಹಂಗೆ ನೋಡಿದ್ರೆ ಈಗಲ್ಲ. ಹಾಗಾಗಿ ಈಗ ಸಿದ್ದರಾಮಯ್ಯವ್ರಿಗೆ ಇನ್ನೂ ಇದೆ, ನೋಡೋಣ ಕಾಯಣ. ಸರ್, ಅವರು ಆ ರೀತಿ ಎಕ್ಸಿಟ್ ಆಗಿದ್ದು ಅಥವಾ ಅಷ್ಟು ಒಳ್ಳೆತನದಲ್ಲಿ ನಡ್ಕೊಂಡಿದ್ದಲ್ಲ ಕೂಡ ಅವರೇ ಒಂದು ಗುಡ್ ಅಡ್ವೈಸರ್ ಆಗಿ ಏನಾದರೂ ಸರ್ ಸರ್ಕಾರಕ್ಕೆ, ಅಂದರೆ ಪ್ರತಿ ಹಂತದಲ್ಲೂ ತಿದ್ದುವ ಕೆಲಸ ಅಥವಾ ಒಂದಷ್ಟು ಮಾರ್ಗದರ್ಶನ ಕೊಡ್ತಾ ಬಂದರೆ ಬೇರೆ ರೂಪ ತಗೋಬೋದಾ ಸರ್? ತಮಗೆ ಅನುಕೂಲವಾಗುವಂತಹ ಮತ್ತು ತಮ್ಮ ಸಿದ್ಧಾಂತ ಅಥವಾ ತಮ್ಮ ರಾಜಕಾರಣಕ್ಕೆ ಲಾಭ ಆಗ್ಬೋದಾದಂಥ ಕೆಲವು ಸಲಹೆಗಳನ್ನು ಅವ್ರು ಕೊಡ್ತಾರೆ, ಕೊಡದೇ ಇರಲ್ಲ. ಅದರಲ್ಲಿ ನಾನು ಅವತ್ತೇ ಹೇಳದಂಗೆ ಒಂದು ಅಸ್ತ್ರವಾಗಿ ಈಗ ಜಾತಿ ಗಣತಿನೂ ಅಡಗಿರಬಹುದು, ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ದೃಷ್ಟಿಕೋನದಲ್ಲಿ ಜಾತಿ ಗಣತಿ ಸಹಾಯ ಆಗತ್ತೆ ನಮಗೆ ಅಂತಿರಬಹುದು, ಇನ್ಯಾರ್ದು ಕೆಲವರ ದೃಷ್ಟಿಕೋನದಲ್ಲಿ ಅದು ಸಹಾಯ ಆಗಲಿಕ್ಕಿಲ್ಲ, ಅದು ಡೇಂಜರಸ್ ಅಂತ ಇರಬಹುದು, ವಿ ಡೋಂಟ್ ನೋ. ಹಾಗಾಗಿ ಸಿದ್ದರಾಮಯ್ಯನವರು ಸುಮ್ಮನೆ ಕೂರ್ತಾರೆ ಅಂತ ನಾನು ಅಂದಿಲ್ಲ, ಬಟ್ ಡೇ ಟು ಡೇ ತುಂಬ ಕೈ ಹಾಕಿ ಬ್ಯಾಕ್ಗ್ರೌಂಡಲ್ಲಿ ಕುತ್ಕೊಂಡು ಈ ಬ್ಯಾಕ್ ಸೀಟ್ ಡ್ರೈವರ್ ಅಂತಾರೆ ಕೆಲವರು, ಗೊತ್ತಾ? ಹಿಂದೆ ಕುತ್ಕೊಂಡು ಈ ಎಡಗಡೆಗೂ ಅದು ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಇನ್ನೊಂದು ಅಂದರೆ ಈ ಕ್ಯಾಬಿನೆಟ್ನಲ್ಲಿ ಈಗ 13 ಜನ ಏನಾಗಿದ್ದಾರೆ, ಅದರಲ್ಲಿ DK ಶಿವಕುಮಾರ್ ಅವರು ನನ್ನ ಪರಮಾಪ್ತರು ಅಂತ ಹೇಳ್ಕೊಳ್ಳೋ ಅಂತ ಜನ ಇಲ್ಲ, ಅವ್ರು ಪಿಕ್ ಮಾಡಿರೋಂಥ ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದಿರೋ 20 ಅವರ ಪರಮಾಪ್ತರು ಅಂತ ಇಲ್ಲದಿರಬಹುದು, ಆದರೆ ಅವರನ್ನು ಒಪ್ಪಿಕೊಳ್ಳುವವರು ಇದ್ದಾರೆ. ಅದರಲ್ಲಿ ಮುನಿಯಪ್ಪ ಇದ್ದಾರೆ, ರಾಮಲಿಂಗಾರೆಡ್ಡಿ ಇದ್ದಾರೆ, ಲಾರ್ಜ್ಲಿ UT ಖಾದರ್ ಇರುತ್ತೆ, ಈಶ್ವರ್ ಖಂಡ್ರೆ ಇದೆ, ಅಷ್ಟಿದೆ. ಹಾಗಾಗಿ ಉಳಿದ 20 ಸ್ಥಾನಗಳನ್ನ ಎಲ್ಲ ಒಂದ್ ಕಡೆ DK ಶಿವಕುಮಾರ್ ಕೆಲವು ಅನಿವಾರ್ಯತೆಗಳು, ಕೃಷ್ಣ ಬೈರೇಗೌಡರು 50-50 ಇರ್ಬೋದು, ಹಿಂಗೂ ಹಂಗೋ ಇರ್ಬೋದು, ಐ ಥಿಂಕ್ ಸೊ. ಇನ್ನು ಉಳಿದಿರೋ 20 ಸ್ಥಾನಗಳಲ್ಲಿ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಸರ್ DK ಶಿವಕುಮಾರ್ ಅವರು. ಅಂದ್ರೆ ಇಲ್ಲ ಅಲ್ಲ, ನೆಕ್ಸ್ಟ್ ಬರೋ 20ರಲ್ಲಿ ನೀವುಗಳೇ ಹೇಳಿದ ಪ್ರಕಾರ, ನಾನಲ್ಲ ಇದು, ನೀವುಗಳು ಹೇಳಿದ ಪ್ರಕಾರ ಹೈಕಮಾಂಡ್ ತೀರ್ಮಾನ ಮಾಡಿಬಿಟ್ಟಿದೆ ಯುವಕರನ್ನು ಹೊಸ ಮುಖಗಳನ್ನು ಅಂತ ನೀವು ಹೇಳಿದ್ದೀರಿ. ಅದು ನಿಜ ಆದರೆ ಆಗ DK ಕಡೆಯಿಂದ ಒಂದಷ್ಟು ಜನ ಬರ್ಬೋದು, ಒಂದು ಇಲ್ದಿದ್ರೂ ಬರ್ತಾರೆ, ಒಂದು 6-7 ಜನನಾದರೂ ಬಂದೇ ಬರ್ತಾರೆ. ಒಂದು 2-3 ಜನ ಇನ್ನು ಜಾಸ್ತಿ ಸಿದ್ದರಾಮಯ್ಯ ಪುಷ್ ಮಾಡ್ಲಿಕ್ಕೆ ಕಷ್ಟ ಆಗಬಹುದು, ಮಾಡ್ತಾರೆ, ಒಂದು 2-3 ಪುಷ್ ಆಗ್ಬೋದು, ಮಿಕ್ಕಿದ ಹೈಕಮಾಂಡು ಪುಷ್ ಮಾಡುತ್ತೆ. ಹಾಗಾಗಿ ನೆಕ್ಸ್ಟ್ ಬ್ಯಾಚಲ್ಲಿ ಒಂದು 5-6 ಜನ DK ಇಷ್ಟಪಡಬಹುದಾದ ಅಥವಾ ರೆಕಮೆಂಡ್ ಮಾಡಬಹುದಾದವ್ರಿಗೆ ಸಿಗ್ಬೋದು. ಕೇಂದ್ರ ಸರ್ಕಾರ ಸಿದ್ದರಾಮಯ್ಯನವರಿದ್ದಾಗ ಕೇಂದ್ರ ಸರ್ಕಾರದ ದುಡ್ಡು ಕೊಡಲಿಲ್ಲ, ಹೋದ ಕಡೆ ಬಂದ ಕಡೆ ಎಲ್ಲ ಈ ಆರೋಪನ ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಾ ಇದ್ರು. ಅದು ಜಾಸ್ತಿನೇ ಆಗ್ತಾ ಹೋಯ್ತು ಬರ್ತಾ. ಈಗ DK ಶಿವಕುಮಾರ್ ಕೇಳಿದ್ದು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಸೆಂಟ್ರಲ್ ಗವರ್ನಮೆಂಟ್? ದೇರ್ ಇಸ್ ನಥಿಂಗ್ ಟು ಹ್ಯಾಂಡಲ್. ಈ ಗವರ್ನಮೆಂಟ್ ಆಫ್ ಇಂಡಿಯಾ ಹೇಗಿದೆ ಅಂದರೆ ಭಾಳ ವಿಚಾರಗಳಲ್ಲಿ ಉತ್ತರನೇ ಕೊಡಲ್ಲ, ಅದು ಮಾತೇ ಆಡಲ್ಲ, ನಮಗೆ ಗೊತ್ತಿಲ್ಲ ಅಂದ್ಬಿಡೋದು. ಹೆಚ್ಚಿಗೆ ಮಾತಾಡಿದ್ರೆ ಕಾನೂನು ಪ್ರಕಾರ ಮಾಡಿದ್ದೀವಿ ಅಂದ್ಬಿಡೋದು, ಯಾವ ಕಾನೂನು ಯಾವನು ಹೇಳಲ್ಲ, ಅದಕ್ಕೊಂದು ಮಾನದಂಡ ಇದೆ, ಅದಕ್ಕೊಂದು ಮಾನದಂಡ ಅಂದ್ಬಿಡೋದು. ಆ ಮಾನದಂಡನೇ ರಾಂಗ್ ಅಂತ ಮಾತಾಡಲ್ಲ ಯಾರು. ಹೇಗೆ ಉತ್ತರ ಪ್ರದೇಶಕ್ಕೆ ಅಷ್ಟು ದುಡ್ಡು ಹೋಗುತ್ತೆ ಅಂತ ಒಬ್ಬರು ಉತ್ತರ ಕೊಡಲ್ಲ ನನಗೆ. ಯಾಕೆ ಹೋಗಬೇಕು ಅವ್ರದ್ದು ಟ್ಯಾಕ್ಸ್ ಕಲೆಕ್ಷನ್ ಏನು, ವಾಟ್ ಈಸ್ ದರ್ ಟ್ಯಾಕ್ಸ್ ಕಲೆಕ್ಷನ್, ಯಾವನು ಮಾತಾಡಲ್ಲ. ಬಿಹಾರದ ಟ್ಯಾಕ್ಸ್ ಕಲೆಕ್ಷನ್ ಏನು ಮಾತಾಡಲ್ಲ. ಕೇಳಿದ್ರೆ ಕೆಳಗಿರೋರ್ನ ಮೇಲೆ ಎತ್ತಬೇಕು, ಎಷ್ಟು ವರ್ಷ ಎತ್ತುತ್ತೀರಿ ಅಂದರೆ ಮಾತಿಲ್ಲ. ಅಂದರೆ ಪರ್ಫಾರ್ಮೆನ್ಸ್ ಮಾಡಿ ಒದಿಸ್ಕೋತಾ ಇದ್ದೀವಿ ನಾವು ಸೌತ್ ಸ್ಟೇಟ್ನವರು. ಸಿ, ದೆರ್ ಇಸ್ ಒನ್ ಥಿಂಗ್ ಹ್ಯಾಪನಿಂಗ್ ಭಾರತದಲ್ಲಿ.
ಭಾರತದಿಂದ ದಕ್ಷಿಣ ಭಾರತಕ್ಕೆ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವ ಆಗಬಾರ್ದು ಯಾವತ್ತಿಗೂ. ಐ ಆಮ್ ವಾರ್ನಿಂಗ್ ದಿಸ್ ಕ್ವಶನ್ ಟುಡೇ. ಬೇಕಾರೆ ಭಾರತದಿಂದ, ಭಾರತವೆಂಬ ಪರಿಕಲ್ಪನೆಯಿಂದ ದಕ್ಷಿಣ ಭಾರತಕ್ಕೆ ಆದ ಲಾಭ ಏನು ಎಂಬ ಪ್ರಶ್ನೆ ಎಂದೆಂದಿಗೂ ಉದ್ಭವವಾಗಬಾರದು. ಅದಕ್ಕೆ ಅವಕಾಶ ಕೊಡಬಾರ್ದು ಯಾರೂ. ಯಾಕಂದರೆ ಭಾರತದ ಪರಿಕಲ್ಪನೆಯೇ ದೊಡ್ಡದು, ಹೌದು ಅಲ್ವಾ? ಆದರೆ ಅದರಿಂದಾಗಿದ್ದ ಲಾಭ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗೋದೇ ಆಗಿಬಿಟ್ರೆ ದಾಟ್ಸ್ ದ ಡೇಂಜರ್ ಡೇ. ಆ ಥರ ಚರ್ಚೆಗಳು ದಾಟ್ ಈಸ್ ದ ಡೇಂಜರ್ ಡೇ ಐ ಆಮ್ ಟಾಕಿಂಗ್. ಕರೆಕ್ಟ್. ಎಸ್ ಸರ್, ಇನ್ನೊಂದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ನಾನು ಇನ್ನೊಂದು ಟರ್ಮ್ಗೆ CM ಆಗಬೇಕು ಅನ್ನೋ ಆಸೆ ಬೇರೆ ಬೇರೆ ಇದ್ದಿದ್ರೆ ಇರೋ ಕಾರಣಕ್ಕೋಸ್ಕರ, ಅಂದರೆ ನಾನು ಈಗ ಇರ್ತಕ್ಕಂಥದ್ರಲ್ಲಿ ಕೆಲವೊಂದನ್ನು ತ್ಯಾಗ ಮಾಡ್ತೀನಿ ಅನ್ನೋ ಒಂದು ಹಂತಕ್ಕೆ ಬಂದ್ಬಿಡ್ತಾರ ಅಂತ. ಅಂದರೆ ಡಿ ಕೆ ಶಿವಕುಮಾರ್ ವಿಲ್ ಬಿ ವೆರಿ ಕಾಂಪ್ರಮೈಸಿಂಗ್ ಇರ್ತಾರೆ 2 ವರ್ಷದಲ್ಲಿ. ತುಂಬ ಅಗ್ರೆಸಿವ್ನೆಸ್ ತನ್ನ ಪೊಲಿಟಿಕಲ್ ರೈವಲ್ಸ್ ಮೇಲೆ ಇರುತ್ತೆ. ಇಂಟರ್ನಲಿ ಸುಮಾರಾಗೆ ಕಾಂಪ್ರಮೈಸಿಂಗಲ್ಲಿ ಇರ್ತಾರೆ. ಹಾಗನ್ಬಿಟ್ಟು ನಡು ಬಗ್ಗಿಸಿ ನಿಲ್ತಾರೆ ಅಂತ ನಾನು ಹೇಳಿಲ್ಲ. ಯಾಕಂದರೆ ಈ ಸ್ಟೈಲ್ ಆಫ್ ಪಾಲಿಟಿಕ್ಸಲ್ಲಿ ಕೆಲವು ನಡು ಬಗ್ಸೋಕ್ಕಾಗಲ್ಲ ಅವ್ರ ಸ್ಟೈಲಲ್ಲಿ. ಆದರೆ ಒಂದಿಷ್ಟು ಕಾಂಪ್ರಮೈಸಿಂಗಲ್ಲಿ ಇರ್ತಾರೆ. ಬಿಕಾಸ್ ಆತನ ಎಲ್ಲ ನಡವಳಿಕೆಗಳು ಹೇಗಿರುತ್ತೆ ಅಂದರೆ ಎಟ್ ಎನಿ ಕಾಸ್ಟ್ ನನ್ನ ನೆಕ್ಸ್ಟ್ ಟರ್ಮ್ಗೆ ಅಫೆಕ್ಟ್ ಆಗೋದು ಬೇಡ ಅಂತ. ಅದೇ ಅವ್ರ ಟಾರ್ಗೆಟು ಅದೇ ಇರುತ್ತೆ. ಈಗ ಹೇಗೆ ಸಿದ್ದರಾಮಯ್ಯನವರು 6 ತಿಂಗಳು 8 ತಿಂಗಳು ತಡ ಆದಾಗಲೂ ತಡೆದ್ರು ಅದನ್ನು, ಎಟ್ ಎನಿ ಕಾಸ್ಟ್ ನನ್ನ ಯಾವುದೇ ನಡವಳಿಕೆ ಅದಕ್ಕೆ ತೊಂದರೆ ಆಗೋದು ಬೇಡ, ನಾಳೆ ಸಿಕ್ಕೋದಾದರೆ ಸಿಕ್ಕಲಿ ಅಂತ ತಡೆದ್ರು, ಆ ಗುಣ ಮುಂದುವರಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ಟರ್ಮಿನ ಹುದ್ದೆನ ಆಸೆಯಿಂದ. 2 ವರ್ಷದ ಆಡಳಿತ ಆದರೂ ಕೂಡ 7 ವರ್ಷದ ವಿಷನ್ ಅನ್ನೋ ರೀತಿಯಲ್ಲಿ ಅದನ್ನು ಅವರು ಐ ಥಿಂಕ್ ಡಿ ಕೆ ಈಸ್ ಪ್ರಿಪೇರಿಂಗ್ ಫಾರ್ ನೆಕ್ಸ್ಟ್ 5 years, ನಾಟ್ ದಿಸ್ 2 years. ನನ್ನ ಪ್ರಕಾರ ಇವತ್ತಿನ ಅನೌನ್ಸ್ಮೆಂಟ್ಸ್ ಎಲ್ಲ ನೋಡ್ತಾ ಹೋದರೆ ಈ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ 5 yearsಗೆ, ನಾಟ್ 2 yearsಗೆ. ಆ ವಿಚಾರದಲ್ಲಿ ಡಿ ಕೆ ಸ್ವಲ್ಪ ಫೋರ್ಸಿ ಮಾಡಿ ವರ್ಕ್ ಮಾಡೋದು ಇದೆ. ಕಾಂಗ್ರೆಸ್ನಲ್ಲಿ ಅದು ರೇರ್ ಗುಣ. ಕಾಂಗ್ರೆಸ್ನಲ್ಲಿ ಚುನಾವಣೆ ಬಂದಾಗ ಟವಲ್ ಕೊಡೋಕೊಂಡು ಓಡ್ ಬರೋರೇ ಜಾಸ್ತಿ. ಎಲ್ಲರೂ ನಾಯಕರಾಗ್ತಾರೆ, ಯಾರು ವರ್ಕರ್ಸ್ ಇರಲ್ಲ. ಆಮೇಲೆ ಎಲ್ಲರೂ ವರ್ಕರ್ಸ್ ಥರ ಮಾಡ್ತಾರೆ, ಆಮೇಲೆ ಎಲ್ಲ ನಾಯಕರು ಮಾತ್ರ ಹೋಗ್ತಾರೆ ತಿನ್ಕೊಂಡೆಲ್ಲನೂ. ಡಿ ಕೆ ಒಂದಿಷ್ಟು ಪ್ರಿಪರೇಷನ್ಸ್ ವಿಚಾರದಲ್ಲಿ ಈಸ್ ಲಿಟ್ಲ್ ಅಹೆಡ್ ಲೈಕ್ ಬಿ ಜೆ ಪಿ ಇಸ್ ದ ಬೆಸ್ಟ್ ಪಾರ್ಟಿ ಆ ವಿಚಾರದಲ್ಲಿ. ಅವರು 29 ಅಲ್ಲ, ನನ್ನ ಪ್ರಕಾರ ಈಗ 34ಗೆ ವರ್ಕ್ ಮಾಡ್ತಿರ್ತಾರೆ ಅವರು. ಹಾಗೆ ಅವರು ದೇರ್ ಲಾಂಗ್ ಡ್ರಾನ್ ಪ್ಲ್ಯಾನ್ಸ್ ಎಲ್ಲ. ಆ ಗುಣಗಳು ಕಾಣಿಸಿದ್ರೆ ಡಿ ಕೆಗಿದೆ, ಬೇರೆಯವ್ರಿಗಿದ್ದಂಗಿಲ್ಲ ಅದು. ಸರ್, ಅದು ಮೊದಲ ಬಾರಿ ಅಧ್ಯಕ್ಷರಾದಾಗಲೂ ಅದನ್ನೇ ಮಾಡೋದು ಸರ್. ಅಂದ್ರೆ ಸ್ವತಂತ್ರ ನಡಿಗೆ, ಆ ನಡಿಗೆ, ಈ ನಡಿಗೆ 4 ನಡಿಗೆ ಮಾಡೋದ್ರಿಂದ ಕೀಪ್ಸ್ ಇಸ್ ಪಾರ್ಟಿ ಅಲೈವ್. ಡಿ ಕೆ 2 ಇದೆ. ಒಂದು ತಾನಿರೋ ಸಂಘಟನೆ ಅಲೈವ್, ಎರಡನೇದು ಒಬ್ಬ ಮುಖ್ಯಮಂತ್ರಿಯಾಗಿ ನಾನು ಅಲೈವ್ ಇರಬೇಕು. ಈಗ ನೀವು ನೆಕ್ಸ್ಟ್ ನೋಡ್ತಾ ಇರಿ, ಹಿ ವಿಲ್ ಡಾಮಿನೇಟ್ ದ ಮೀಡಿಯಾ ಇನ್ ಟರ್ಮ್ಸ್ ಆಫ್ ಇದು. ಅಂದ್ರೆ ಹಿಸ್ ಆಕ್ಷನ್ಸ್ ವಿಲ್ ಬಿ ಡಾಮಿನೇಟಿಂಗ್ ಒಂಥರ. ನೀವು ಅಷ್ಟು ಈಸಿಲಿ ಇಗ್ನೋರ್ ಮಾಡೋಕ್ಕಾಗತ್ತೆ ಅಂತ ನಾನು ಅನ್ಕೋತಾ ಇಲ್ಲ, ಅಲ್ವಾ? ಹಾಗಾಗಿ ಲೆಟ್ ಸಿ ಏನಾಗುತ್ತೆ. ಅಲ್ಲ ಸರ್, ಈಗ ಅಂದ್ರೆ ಇಷ್ಟು ದಿನ ನಾವು ಜೋಡೆತ್ತು ಅನ್ನೋ ತರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೋಡ್ತಾ ಇದ್ವಿ. ಡಿ ಕೆ ಶಿವಕುಮಾರ್ನ ಮತ್ತೆ ಸಿದ್ದರಾಮಯ್ಯ ನೀವು ಜೋಡೆತ್ತು ಅಂತ ಕರೆದಿದ್ದೆ ಫಸ್ಟ್ ತಪ್ಪು. 2 ಎತ್ತುಗಳವು, 2 ಎತ್ತುಗಳು. ಜೋಡೆತ್ತಲ್ಲ. ಅಂದ್ರೆ ಅವರು ಬಿಂಬಿಸ್ಕೊಂಡ್ರು, ಅವ್ರು ಬಿಂಬಿಸ್ತಾ ಇದ್ರು. ಯಾರು? ರಾಹುಲ್ ಗಾಂಧಿ ಮತ್ತೆ ಅವ್ರ ಪಕ್ಷದ ಎತ್ತನ್ನ ನೊಗಕ್ಕೆ ಕಟ್ಟದಿರೋರು ಏನ್ ಬೇಕಾದ್ರೂ ಬಿಂಬಿಸ್ಬೋದು. ಎತ್ತನ್ನ ನೊಗಕ್ಕೆ ಕಟ್ಟಿರೋರಿಗೆ ಜೋಡೆತ್ತು ಅಂದ್ರೆ ಏನು ಅಂತ ಗೊತ್ತಿದೆ. ಅಟ್ಲೀಸ್ಟ್ ನನಗೆ ಗೊತ್ತಿದೆ. ನಿಮಗೆ ಗೊತ್ತೋ? ಗೊತ್ತಿದೆ. ಮತ್ತೆ ಬಿಡಿ ಹಂಗಾರೆ ಅಷ್ಟೇ. ಎತ್ತು ನೊಗಕ್ಕೆ ಕಟ್ಟಿರೋದನ್ನೇ ನೋಡದೇ ಇದ್ದವರು ಏನ್ರಿ ಜೋಡತ್ ಬಗ್ಗೆ ಮಾತಾಡ್ತಾರೆ? ಎತ್ತುಗಳು ಯಾವುದು, ಜೋಡೆತ್ತುಗಳು ಯಾವುದು ಅಂತ ಗೊತ್ತಿರಬೇಕು. ಮತ್ತೆ ನೊಗಕ್ಕೆ ಕಟ್ಟಬೇಕಾದ್ರೆ ಕಟಾಪಟಾಗಿ ಎಳ್ಕೊಂಬಂದು ಕಟ್ಟಕ್ಕಾಗ್ತಾವ? ಜೋಡೆತ್ತಂತೆ, ಜೋಡೆತ್ತು. ಎಸ್ ಸರ್, ಅದ್ರ 28ಕ್ಕೆ ಮತ್ತೆ ಅದೇ ಕಾಂಬಿನೇಷನ್ ಮೇಲೆ ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಮುಂದುವರಿತಾರೆ ಅನ್ಸುತ್ತೆ ಸರ್. ಮತ್ತೆ ಔಟ್ವರ್ಡ್ಲಿ ಎಸ್, ಆ ಕಾಂಬಿನೇಷನ್ ವರ್ಕ್ ಆಗಬೇಕು, ಅವ್ರಿಗೆ ವಾಪಸ್ಸು ರೀವರ್ಕ್ ಆಗಬೇಕು. ವಿಚ್ ಇಸ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಕಾಂಬಿನೇಷನ್ ವರ್ಕ್ ಆಗಬೇಕು ಅದು ಆ್ಯಕ್ಚುಲಿ. ಬಟ್ ನನ್ನ ಪ್ರಕಾರದಲ್ಲಿ ಆ ಕಾಂಬಿನೇಷನ್ಗೆ ಒಂದು ಫೋರ್ಸ್ ಬೇಕಾಗತ್ತೆ. ಸಿದ್ದರಾಮಯ್ಯನವ್ರಿಗೆ ತಾನೇ ಮುಖ್ಯಮಂತ್ರಿಯಾಗಲು ಕೆಲವು ಕಮ್ಯುನಿಟಿಗಳನ್ನು ಹೋಲ್ಸೇಲ್ ಎತ್ಕೊಂಬಂದು ಮಾಡಿಸ್ಬೇಕಾದ ಅನಿವಾರ್ಯತೆಗಳಿತ್ತು. ಈಗ ಆ ಅನಿವಾರ್ಯತೆಗಳಿಲ್ಲ. ಹಾಗಾಗಿ ಫಾರ್ ಎಕ್ಸಾಂಪಲ್ ಕುರುಬಾ ಕಮ್ಯುನಿಟಿ, ಎಷ್ಟರ ಮಟ್ಟಿಗೆ ಕಮ್ಯುನಿಟಿ ಮೇಲೆ ಪ್ರೆಷರ್ ಇರುತ್ತೆ ಟು ಕಮ್ ಬ್ಯಾಕ್ ಟು ಕಾಂಗ್ರೆಸ್ ಪಾರ್ಟಿ ನಂಗೆ ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ಅದು ನಾನು ಕುರುಬಾ ಓಟ್ ಹಾಕಬೇಕು ಅನ್ನೋಂಥ ಪ್ರೆಷರ್ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಉಳಿಯುತ್ತೆ ಅನ್ನೋದು ನನಗಿನ್ನೂ ಐಡಿಯಾ ಇಲ್ಲ. ಅದು ವಿಲ್ ಟು ವೆಯ್ಟ್ ಆ್ಯಂಡ್ ಸಿ. ಸರ್, ಅದನ್ನು ಇವರು ಅಡ್ಮಿನಿಸ್ಟ್ರೇಷನಲ್ಲೇ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ಬೋದಾ? ಇವರ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು, ಅಥವಾ ಎಷ್ಟರ ಮಟ್ಟಿಗೆ ಆಂಟಿ ಇನ್ಕಮೆನ್ಸಿ ಕಡಿಮೆ ಮಾಡ್ಕೊಂಡು? ಡಿ ಕೆಗೆ ಟೆಸ್ಟ್ ಇರೋದು ಇವಾಗ ಮತ್ತೆ ರಿಪೀಟ್ ಟೆಸ್ಟ್. ಅದು ಲಾಸ್ಟ್ ಎಲೆಕ್ಷನ್ ಥರ. ಲಾಸ್ಟ್ ಎಲೆಕ್ಷನ್ನಲ್ಲಿ ನಾನು ಪದೇ ಹೇಳ್ತಿದ್ದೆ,
ಇಫ್ ಡಿ ಕೆ ಏನಾದರೂ ಹಳೆ ಮೈಸೂರು ಭಾಗದಲ್ಲಿ ಸೀಟ್ಗಳನ್ನು ಗೆಲ್ಲದೇ ಇದ್ರೆ ತನ್ನ ಹಕ್ಕು ಸ್ಥಾಪನೆಯನ್ನು ಕಳ್ಕೊಂಡ್ಬಿಡ್ತಾರೆ ಅಂತ ನಾನು ಯಾವಾಗಲೂ ಹೇಳುವೆ ಅದನ್ನು. ತನ್ನ ಹಕ್ಕು ಸ್ಥಾಪನೆಯನ್ನು ಕಳ್ಕೋತಾರೆ. 20-25 ಸೀಟಲ್ಲಿ ತಂದು ಅದನ್ನು ಸ್ಥಾಪನೆ ಮಾಡಲೇಬೇಕು, ಮಾಡದೇ ಇದ್ರೆ ಹೂ ವಿಲ್ ಕೇರ್ ಇಮ್ ಅಂತ ನಾನು ಅಂತಿದ್ದೆ. ದ ಸೇಮ್ ವಿಲ್ ಹ್ಯಾಪನ್ ಈವನ್ ನಾವು. ಈಗಲೂ ಹಿ ಹ್ಯಾಸ್ ಟು ಇದು ಅದನ್ನು ಹಳೆ ಮೈಸೂರಲ್ಲಿ ಮತ್ತೆ ತೋರಿಸದೆ ಹೋದರೆ ಇಟ್ಸ್ ಡಿಫಿಕಲ್ಟ್. ಇದು ಸರ್ ಪೊಲಿಟಿಕಲಿ JDS ಮೇಲೆ ಆಗ್ಬೋದು ಅಂತ ಪರಿಣಾಮ ಸರ್. JDS ಮೇಲೆ ಪರಿಣಾಮ ಅನ್ನಕ್ಕಿಂತ JDS ಯಾವ ರೀತಿ ತನ್ನ ತಂತ್ರಗಳನ್ನು ಈಗ ಬದಲಾಯಿಸಿಕೊಂಡು ಮಾಡುತ್ತೆ ಅನ್ನೋದನ್ನು ನೋಡಬೇಕು. ವಿಲ್ ಹ್ಯಾವ್ ಟು ಸಿ. ಯಾಕಂದರೆ ಒಬ್ಬ ಒಕ್ಕಲಿಗನಾಗೇ ಮುಖ್ಯಮಂತ್ರಿ ಇದ್ದಾಗ ಬಹು ಸಹಜವಾಗಿ ಕೆಲವು ಅಡ್ವಾಂಟೇಜ್ಗಳು ಸಿಕ್ಕತ್ತೆ ಅವ್ರುಗಳಿಗೆ. ಅದನ್ನು ಮೀರಿದ ಮತವನ್ನು ಮಾಡಬೇಕೀಗ ಅವರು. ಅದಕ್ಕೆ ಅವರು ಹೊಸ ತಂತ್ರಗಾರಿಕೆಗಳನ್ನೇ ರೂಪಿಸ್ಕೋಬೇಕಾಗತ್ತೆ. ದಾಟ್ ದೇ ವಿಲ್ ಡಿಸೈಡ್. ನಾನು ತುಂಬ ಚಿಕ್ಕವನ್ನದನ್ನು ಮಾತಾಡೋಕ್ಕೆ. ಅಂದರೆ ಈ ಮಾಸ್ ವಿಚಾರಕ್ಕೆ ಬಂದರೆ ಸರ್, ಎಲ್ಲೋ ಕಲಬುರ್ಗಿ, ಎಲ್ಲೋ ಬೆಳಗಾವಿ, ಈ ಎಲ್ಲ ಕಡೆಗಳಲ್ಲೂ ಕೂಡ ಇವ್ರನ್ನ ಒಂದು ದೊಡ್ಡ ಶಕ್ತಿಯನ್ನು ಇದು ಮಾಡ್ಕೋಬೋದು. ಈಗ ತಕ್ಷಣಕ್ಕೆ ನಾನು ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲೋ ಎಲ್ಲೋ ಕಡೆ ದೊಡ್ಡ ಶಕ್ತಿ ಅಂತ ಪರಿಗಣಿಸಿ ಅಂತಂದ್ರೆ ನನ್ನ ಕಷ್ಟ ಇರ್ಬೋದು ನನಗೆ. ಬಟ್ ಅದು ಆಗ್ಲಿಕ್ಕಿಲ್ಲ ಅಂತ ನೀವು ಹೇಳಬಾರ್ದು. ಆಗದೇ ಇಲ್ಲ ಅಂತ ನೀವು ಹೇಳಲಿಕ್ಕಾಗಲ್ಲ ಅದನ್ನು, ಅಲ್ವಾ? ಹಾಗಾಗಿ ಮುಂದೆ ಏನು ಮಾಡ್ತಾರೆ ಅಂತ ನೋಡಬೇಕು. ದಟ್ ಇಸ್ ವೇರ್ ದಿ 2 ವರ್ಷದ ಸರ್ಕಾರ ಮತ್ತೆ ಅವರ ಎರಡು ವೈಯಕ್ತಿಕ ಗವರ್ಮೆಂಟ್ ಎರಡೂ ಕೂಡ ಹೇಗೆ ಕೆಲವು ಕಾರ್ಯಕ್ರಮಗಳು ಕೆಲವೊಮ್ಮೆ ಕೆಲವು ಅನ್ಬಿಲೀವಬಲ್ ಲಾಭಗಳನ್ನು ತರುತ್ತೆ. ನಿಮ್ಗೆ ಅವತ್ತು ಎಕ್ಸಾಂಪಲ್ ಕೊಟ್ಟಿದ್ದೆ, ಕುಮಾರಸ್ವಾಮಿ ಅವರ ಜನತಾ ಅದು ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡದಾಗಿ ಪಾಪ್ಯುಲರ್ ಆಯಿತು ಜನರಿಗೆ. ಅಂದರೆ ಜನ ಫೆಲ್ಟ್ ವೆರಿ ಡಿಫ್ರೆಂಟ್, ಇದು ನಮ್ಮಿಂದ ದೂರ ಇರಬೇಕಾದವ್ರು ನಮ್ಮ ಹತ್ರಕ್ಕೆ ಬರ್ತಿದ್ದಾರೇನೋ ಅನ್ನೋ ಒಂದು ಭಾವನೆಗಳು. ಹಾಗಾಗಿ ವಿಲ್ ಹ್ಯಾವ್ ಟು ಸಿ ಹೌ ಶಿವಕುಮಾರ್ ಕ್ಯಾನ್ ಬಿಲ್ಡ್ ಹಿಸ್ ಇಮೇಜನ್ನು. ಮೊದಲಿನ ಶಿವಕುಮಾರ್ಗೂ ಈಗಲಿಗೂ ಬೆಟರ್ ಆಗಿದೆ ಇಮೇಜ್ ವೈಸಲ್ಲಿ ಮತ್ತು ವ್ಯಾಪ್ತಿಯ ವಯಸ್ಸಲ್ಲಿ. ಶಿವಕುಮಾರ್ ಕನಕಪುರ, ರಾಮನಗರ ದಾಟಿ ದೊಡ್ಡದಾಗಿ ಹೊರಗೆ ಬಂದಿದ್ರು ಅಂತ ನಾನೇನು ಅಂದ್ಕೊಳ್ಳಿಲ್ಲ. ನಿಧಾನವಾಗಿ ಅದು ಮಾಗಡಿ, ರಾಮನಗರ, ಚನ್ನಪಟ್ಟಣ ಎಲ್ಲ ಕಡೆ ವಿಸ್ತಾರ ಆಗಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟನ್ನು ಅವ್ರು ಮೊದಲು ಕಬ್ಜಾ ಮಾಡ್ಕೊಂಡಿರೋದು. ತದನಂತರ ಅವರ ಶಕ್ತಿಯ ವ್ಯಾಪ್ತಿ ನಿಧಾನಕ್ಕೆ ಸಣ್ಣದಾಗಿ ಮಂಡ್ಯಕ್ಕೂ, ಒಂದು ಚೂರು ಆಚೆ ಈಚೆ ಭಾಗದಲ್ಲಿ ಹಾಸನದಲ್ಲೂ, ತುಮಕೂರಿನ ಕೆಲವು ಸಣ್ಣ ಪುಟ್ಟ ಭಾಗಗಳಲ್ಲೂ ಮತ್ತು ಕರಾವಳಿಯ ಭಾಗದಲ್ಲಿ somehow he is trying to cultivate ಇದನ್ನು ದಿ ಕೋಸ್ಟಲ್ ರೀಜನ್. ಇಟ್ಸ್ ವೆರಿ ಸರ್ಪ್ರೈಸಿಂಗ್ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಐ ಡೋಂಟ್ ನೋ ಅದು ಯಾಕೆ ಅವ್ರಿಗೆ ಆ ಕರಾವಳಿಯ ಕಡೆ ಗಮನ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ ನನಗೆ. ವೇರಾಸ್ ಆ ಗಮನ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲ ಅಷ್ಟಾಗಿ, ಬಟ್ ಕರಾವಳಿ ಕಡೆಗಿದೆ. ಆ ಭಾಗದಲ್ಲಿ ಒಂದಿಷ್ಟು ಹಿ ಹ್ಯಾಸ್ ಬಿನ್ ಏಬಲ್ ಟು ಒಂದು ಗುಂಪುಗಳನ್ನು ಕಟ್ಟಕ್ಕಾಗಿದೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡಬೇಕು ನೆಕ್ಸ್ಟ್ ಉಳಿದ 2 ಭಾಗದಲ್ಲಿ. ಓಕೆ, ಇಲ್ಲಿ